ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇಂದು ನಾವು ಮನೆಯಲ್ಲಿ ಸಂಭ್ರಮದಿಂದ ಆಚರಿಸುವ ಸಂಕ್ರಾಂತಿ ಹಬ್ಬ ವಿಶೇಷ ಕ್ಷಣಗಳು ನಿಮ್ಮೊಂದಿಗೆ ಹಂಚಿಕೊಳ್ಳಲು ತಿದ್ದೇನೆ. ನೋಡ್ರಿ, ರೊಟ್ಟಿ ಮಾಡಾಕತ್ತೀನಿ. ಎಳ್ಳಿನ ರೊಟ್ಟಿ ಯಾವ ಥರ ಮಾಡಾಕತ್ತೀನಿ ಅಂತ ನೋಡ್ರಿ. ಎಲ್ಲರಿಗೂ ರೊಟ್ಟಿ ಬರ್ತೈತಿ. ಅದೇನು ಎಳ್ಳಿನ ರೊಟ್ಟಿ ಏನು ಸುಲಭ. ರೊಟ್ಟಿನ ಈ ಥರ ಮಾಡಿಟ್ಕೊಳಕ್ಕೆ ಈಸಿ ಆಕತಿ. ಜಲ್ದಿ ಹಿಂದಿನ ದಿನ ರೆಡಿ ಮಾಡಿ ಇಟ್ಕೊಳಕತ್ತಿದ್ದೆ. ಈ ಥರ ರೊಟ್ಟಿ ತಟ್ಟು ಇಟ್ಕೊಂಡು ಸ್ವಲ್ಪ ನೋಡ್ರಿ ಎಳ್ಳು ಕಾಣಕತ್ತವು. ಅದ್ರ ಮೇಲೆ ಸ್ವಲ್ಪ ಈ ಥರ ಎಳ್ಳು ಉದುರಿಸಿ ರೊಟ್ಟಿ ತಟ್ಬಿಟ್ರೆ ರೊಟ್ಟಿ ಮುಗಿದು. ನಿಮ್ಮ ಮನೇಲಿ ಸಂಕ್ರಾಂತಿ ಹಬ್ಬ ಯಾವ ಥರ ಸಂಭ್ರಮಿಸ್ತೀರ ಅಂತಂದು ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಮನೆಯಲ್ಲಿ ಎಳ್ಳಿನ ರೊಟ್ಟಿ ಮಾಡ್ತೀರಿ, ಯಾವ ರೊಟ್ಟಿ ಮಾಡ್ತೀರಂತ ಕಮೆಂಟ್ ಮಾಡಿ. ಎಳ್ಳು ಬೆಲ್ಲ ಹಂಚಿ ಸಂಭ್ರಮಿಸುವ ರಂಗೋಲಿ ಹಬ್ಬ. ಊಟ, ಮನೆಯೊಂದರ ಜೊತೆಗೆ ಸಿಹಿ ನೆನಪು, ಇವು ರೈತರ ಖುಷಿ ತಂದ ಹಬ್ಬ. ಎಲ್ಲರಿಗೂ ಖುಷಿ ಈ ಹಬ್ಬ ಅಂದ್ರೆ. ಬೇರೆ ಬೇರೆ ಊರಿಗೆ ಹೋಗ್ತಾರ ಎಲ್ಲರೂ. ನೋಡ್ರಿ, ರೊಟ್ಟಿ ರೆಡಿ ಆದವು. ಈ ಥರ ರೊಟ್ಟಿ ತಳ್ಳ ಮಾಡಿಟ್ಕೊಂಡಿದ್ದೆ. ರಾತ್ರಿನ ಮಾಡಿಟ್ಕೊಂಡೆ ಅಂದ್ರೆ ಬೆಳಗ್ಗೆ ಜಲ್ದಿ ಹೋಗೋಕೆ ಆಕತಿ ಅಂತಂದು ಹೇಳಿ. ಮತ್ತು ಸೊಪ್ಪು ಅವನ್ನೆಲ್ಲ ತಂದಿದ್ರು, ಅವನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೆ. ಸೊಪ್ಪು, ಮೂಲಂಗಿ ಸೊಪ್ಪು, ಮೆಂತ್ಯ ಸೊಪ್ಪು, ಈ ಥರ ಎಲ್ಲ ಸೊಪ್ಪು ತೊಗೊಂಬಂದೆಲ್ಲ ಬಿಡಿಸಿ ಇಟ್ಕೊಳತ್ತ ನೋಡ್ರಿ. ನೀವು ಯಾವ ಥರ ಸೊಪ್ಪು ತಗೊಂಡು ಬಿಡಿಸ್ತೀರಾ ಅಂತಂದು ಹೇಳ್ರಿ ನಮಗೂ. ಸಂಕ್ರಾಂತಿ ಅಂದರೆ ಹೊಸ ಬೆಳೆ ಹಬ್ಬ, ರೈತರಿಗೆ ಖುಷಿ ತಂದ ಹಬ್ಬ. ಸಿಹಿ ಕಹಿ ನೆನಪುಗಳನ್ನು ಹಿಂದೆ ಬಿಟ್ಟು 2026ಕ್ಕೆ ಸಂಕ್ರಾಂತಿ ಹಬ್ಬದಂದು ತಂದ ಹೊಸ ಬೆಳಕು ರೈತರಿಗೆ. ನೋಡ್ರಿ, ಬೆಳಗ್ಗೆ ಎದ್ದು ಇದನ್ನೆಲ್ಲ ಒರೆಸ್ಕೊಂಡು ಇಟ್ಕೊಂಡೆ. ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಳತ್ತೇನೆ ಬೆಳಗ್ಗೆ ಎದ್ದು. ನಾನೇನು ಅಡುಗೆ ಈ ಹೆಸರು ಕಾಳು ಪಲ್ಯ ಮೊನ್ನೆ ಮಾಡಿದ್ದೆ, ಅದನ್ನೇನು ತೋರಿಸಿಲ್ಲ ಪಲ್ಯ ಮಾಡೋದು. ನೋಡ್ರಿ, ಹೆಸರು ಕಾಳು ನೆನೆಸಿಟ್ಟಿದ್ದೆ, ಚೆನ್ನಾಗಿ ಬಂದವು. ಮತ್ತು ಅವರೆಕಾಳು ಅವನ್ನೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡೆ ನೋಡ್ರಿ. ಜಲ್ದಿ ಬೆಳಗ್ಗೆ ಹೋಗೋಕ್ಕೆ ರೆಡಿ ಹೊತ್ತಕತಿ ಅಂತಂದು ಹೇಳಿ ಎಲ್ಲನೂ ಫಸ್ಟಿಗೆ ಎಣ್ಣೆ ಮಾಡಿ ಇಟ್ಕೊಂಡೆ. ಉಳ್ಳಾಗಡ್ಡಿ, ಟಮಾಟೆ ಹಣ್ಣು ಎಲ್ಲ ಹೆಚ್ಚಿಟ್ಕೊಂಡನಿ. ಈಗ ಅಡುಗೆ ಮಾಡೋಕ್ಕಷ್ಟೇ ರೆಡಿ. ಇಷ್ಟು ಕ್ಲೀನಿಂಗ್ ಆಯ್ತು ನೋಡ್ರಿ. ಮತ್ತು ಮೊಸರು ಹೆಪ್ಪಾಕೋದು ಇನ್ನೊಂದು ಸಲ ಯಾವಾಗಾರ ವೀಡಿಯೋದಾಗ ಹೇಳ್ಕೊಡ್ತೇನೆ ರೀ. ಎಲ್ಲರಿಗೂ ಬರ್ತೈತೆ ಮೊಸರು ಹೆಪ್ಪಾಕಕ್ಕೆ, ಆದರೂ ನಾನು ಒಂದು ಸಲ ವೀಡಿಯೋ ಮಾಡಿ ಹಾಕ್ತೀನಿ ರೀ. ಎಲ್ಲ ಕ್ಲೀನಿಂಗ್ ಎಲ್ಲ ಆಯ್ತು. ನೋಡ್ರಿ, ಒಗ್ಗರಣೆ ಮಾಡಾಕತ್ತೀನಿ. ಒಗ್ಗರಣೆ ಮಾಡಿಟ್ಕೊಂಡ್ರೆ ಚಿತ್ರಾನ್ನಕ್ಕೆ ಎಲ್ಲ ಸುಲಭ ಆಕತಿ ಅಂತ ಹೇಳಿ ನೀವು ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲಿ ಹೋಗಿದ್ರಿ, ಏನೇನು ಅಡುಗೆ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ನಾನು ಹೊಸದಾಗಿ ನೋಡ್ತಾ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ರಿ, ಹುಣಸೆ ಹುಳಿನ ಸ್ವಲ್ಪ ನೆನೆಸಿಟ್ಕೊಳತ್ತೇನೆ. ಯಾಕಂದ್ರೆ ಎಷ್ಟೊತ್ತಾಕತ್ತೇನ ಹೊರಗೆ ಬಿಸಿಲು ಇರ್ತೈತಿ, ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ಬಿಟ್ಟು ಅಂದ್ರೆ ತಡಿತೈತಿ. ಚಿತ್ರಾನ್ನ ಅಥವಾ ಪಲ್ಯವು ಎಲ್ಲನೂ ಹಾಗೆ ಟಮಾಟೆ ಹಣ್ಣು ಹಾಕಿದರೆ ಮಧ್ಯಾಹ್ನಕ್ಕೆ ಗೋವಿಂದ ಆಗೋಗ್ಬಿಡ್ತೈತಿ ಅಂತ ಹೇಳಿ ಸ್ವಲ್ಪ ನಿಂಬೆ ಹುಳಿ ರಸನ ಬಿಟ್ಕೊಂಡೆ. ನೋಡ್ರಿ, ಒಗ್ಗರಣೆ ರೆಡಿ ಆಯ್ತು. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ರೆ ಒಗ್ಗರಣೆ ರೆಡಿ. ಉಪ್ಪು, ಅರಿಶಿನ ಪುಡಿ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡನಿ. ಮತ್ತು ಬುತ್ತಿ ಮಾಡೋಕ್ಕಂತ ಹೇಳಿ 2 ಲೋಟ ಅಕ್ಕಿನ ತೊಳೆದು ಇಟ್ಕೊಂಡೆ.
ನೋಡಿರಿ ನೀರು ಸ್ವಲ್ಪ ತೊಳೆದು ಇಟ್ಕೊಳ್ಳೋಣ. ತೊಳೆದಾದ್ಮೇಲೆ ನಿಮಗೆ ನೀವು ಹಿಂಗೆ ಕೈಯಿಂದ ಅಳತೆ ಮಾಡಿ ಇಟ್ಕೊತಾನೆ ಅಂದ್ರೆ ಓಕೆ, ಇಲ್ಲಾಂದರೆ 2 ಲೋಟಕ್ಕೆ 4 ಲೋಟ ನೀರು ಹಾಕ್ಯಂದೆ ಅಂದರೆ ಅದು ಓಕೆ. ಇದಾಯ್ತು ನೋಡಿರಿ. ಸ್ವಲ್ಪ ಉದುರು ಇರ್ತೈತಿ. ಅದನ್ನು ಸ್ವಲ್ಪ ನಾನೇನು ಮಾಡಿದೆ ಅಂದ್ರೆ ಒಂದು ಪ್ಲೇಟಿಗೆ ಹಿಂಗೆ ಹಾಕ್ಯಂದು ಬಿಸಿ ಇದ್ದಾಗ ಅದನ್ನು ಹಿಂಗೆ ನಾದ್ಕೊಂಬಿಟ್ಟೆ ಅಂದ್ರೆ ಮೆತ್ತಗೆ ಬುತ್ತಿ ಕಟ್ಟಕ್ಕೆ ಚೆನ್ನಾಗಿರ್ತೈತಿ. ಇದು ಈ ಥರ ನಾದ್ಕೋಬೇಕು. ಈ ಥರ ನಾದ್ಕೊಂಡೆ ಅಂದ್ರೆ ಬಿಸಿ ಇದ್ದಾಗ ಬುತ್ತಿ ಕಟ್ಟಕ್ಕೆ ಚೆನ್ನಾಗಿರ್ತೈತಿ. ನಿಮ್ಮ ಮನೇಲಿ ಈ ಥರ ಟ್ರೈ ಮಾಡಿದರೆ ಹೇಳಿ ನಮಗೂ. ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕ್ಯಣನ ಚೆನ್ನಾಗಿರ್ತೈತಿ. ಈ ಥರ ಜಜ್ಜಿ ಇಟ್ಕೊಳ್ಳೋಣ. ನೋಡಿರಿ ಮ್ಯಾಶ್ ಮಾಡಿಟ್ಟಿದ್ನಲ್ಲ ಅನ್ನನ, ಅದಕ್ಕೆ ಬೆಳ್ಳುಳ್ಳಿ ಅದನ್ನು ಹಾಕ್ಯಣನ. ಇದೆಲ್ಲ ಸ್ವಲ್ಪ ಆದಮೇಲೆ ಸ್ವಲ್ಪ ಪೂಜೆ ಮಾಡೋಣ ಅಂತಂದೇಳಿ ಪೂಜೆ ಮಾಡ್ಕೊಂಡೆ. ದೇವ್ರದ್ದು ಗುರುವಾರ ಇತ್ತು ಹೆಂಗಿದ್ರು ರಾಯರ ವಾರ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಸಂಕ್ರಾಂತಿ ಹಬ್ಬ ಪೂಜೆ ಮಾಡಿಟ್ಟು ಬಂದು ಮತ್ತು ಮೊಸರು ಹಾಕಿದೆ. ಮೊಸರು ಹಾಕಿದ್ಮ್ಯಾಕ ಅದನ್ನು ಸ್ವಲ್ಪ ಈ ಥರ ನಾದ್ಕೋಬೇಕು. ನಾದ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೇಕಾದರೆ ಉಪ್ಪು ಹಾಕ್ಕೋಬೋದು. ಉಪ್ಪು ಹಾಕ್ಯರಿ. ಉಪ್ಪು ಹಾಕ್ಯಂದಾದ್ಮೇಲೆ ಉಳ್ಳಾಗಡ್ಡಿ ಇದ್ರೆ ಉಳ್ಳಾಗಡ್ಡಿ ಹಾಕ್ಯರಿ. ಚೆನ್ನಾಗಿರ್ತೈತಿ ಟೇಸ್ಟಿಯಾಗಿ. ಈ ಥರ ಆಯ್ತು ನೋಡಿರಿ. ಸ್ವಲ್ಪ ಹಾಲು ಹಾಕ್ಯರಿ ಬುತ್ತಿ ಕಟ್ಕೊಳ್ಬೇಕಾದ್ರೆ. ಯಾಕಂದ್ರೆ ಹಾಲು ಹಾಕ್ಯಂದ್ರೆ ಮೆತ್ತಗೆ ಚಲೋ ಇರ್ತೈತಿ. ಬರೀ ಮೊಸರು ಹಾಕ್ಯಂದೆ ಅಂದ್ರೆ ಗಟ್ಟಿ ಆಕತಿ ಅನ್ನ. ಅದರ ಸಲುವಾಗಿ ಸ್ವಲ್ಪ ಹಾಲು ಇದ್ರೆ ಹಾಕ್ಯಂದ್ರೆ ಚೆನ್ನಾಗಿರ್ತೈತಿ ಅಂತೇಳಿ ಹಾಕ್ಯಂದು ಮತ್ತೆ ಕಲಸಿಟ್ಕೊಂಡೆ. ನೋಡಿರಿ ಬುತ್ತಿ ಉಂಡೆ ಕಟ್ಟಕ್ಕೆ ರೆಡಿ ಮಾಡ್ಕೊಳಕತ್ತೀನಿ. ನೋಡಿರಿ ಇಷ್ಟು ದೊಡ್ಡ ಕಟ್ಕೊಂಡು ಇಟ್ಕೊಂಡೆ ಅಂದ್ರೆ ರೆಡಿ ಆಯ್ತು ಬುತ್ತಿ ಉಂಡೆ. ನೀವು ಯಾವುದೇ ಥರ ಬುತ್ತಿ ಮಾಡ್ತೀರಿ? ನಾನು ಇದೊಂದೇ ಥರ ಬುತ್ತಿ ಮಾಡೀನಿ. ಯಾಕಂದ್ರೆ ಒಬ್ಬಳೇ ಮನೆ ಮಾಡೋಕ್ಕೆ ಯಾರೂ ಬರಲಿಲ್ಲ ಅಂತಂದೇಳಿ ಬುತ್ತಿ ಅಷ್ಟೇ ಮಾಡಿದೆ. ಸ್ವೀಟ್ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದ್ರೆ ನಮ್ಮ ಮನೆಯವರು ಹೊರಗಿಂದನೇ ಸ್ವೀಟು ಮೈಸೂರು ಪಾಕ್ ತಂದಿದ್ರು. ಮತ್ತು ಅದೆಲ್ಲ ಆದಮೇಲೆ ಚಿತ್ರಾನ್ನ ಮಾಡ್ಕೊಂಡಿದ್ರಿ. ಚಿತ್ರಾನ್ನ ಮತ್ತು ಬುತ್ತಿ ಒಂದೇ ಆದರೆ ಸರಿಯಾಗಲ್ಲ ಅಂತ ಹೇಳಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ನಲ್ಲ ಶೇಂಗಾ, ಅವನ್ನೆಲ್ಲ ಮತ್ತೆ ಫ್ರೈ ಮಾಡಿ ಹಾಕ್ಯಂದು ಕಲಸಾಕತ್ತೆ ನೋಡಿರಿ. ಒಂದು ಕವನ: ಕಹಿ ನೆನಪು ಮರೆಯಾಗಲಿ, ಸಿಹಿ ನೆನಪು ಚಿಗುರಾಗಲಿ, ನೀವು ಕಂಡ ಕನಸು ನನಸಾಗಲಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲ ರೆಡಿ ಆಯ್ತು ನೋಡಿರಿ. ಈ ಥರ ಆಯ್ತು ನೋಡಿರಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಈಗ ಹೊರಗೆ ಹೋಗೋಕ್ಕೆ ರೆಡಿ ಆದ್ವಿ. ಮತ್ತು ಹೊಳಿಗೆ ಹೋಗಿದ್ವಿ. ಅಲ್ಲೇ ಹೊಳೆ ಐತಿ ಪಕ್ಕಕ್ಕೆ. ತೋಟದಾಗ ಹೋಗಿ ಮತ್ತು ಪೂಜೆ ಮಾಡ್ಬೇಕ್ರಿ. ಹೊಳೆ ಪೂಜೆ ಮಾಡಿದ್ಮ್ಯಾಕ, ಯಾಕಂದ್ರೆ ಭೂಮಿ ಪೂಜೆ ಮಾಡಿದ್ಮ್ಯಾಕ ಅಲ್ರಿ ಎಲ್ಲನೂ ಕೆಲಸ ಮುಂದುವರಿಯೋದು. ಅದಕ್ಕೆ ಎಲ್ಲ ಪೂಜೆ ಮಾಡಿಟ್ಟು ಹೊಳೆ ಪೂಜೆ ಮಾಡೋಣ ಅಂತಂದು ಹೇಳಿ ಬಂದ್ವಿ. ಬಂದಾದ ನಂತರ ದುಂಬಿ ಹೂವು ಸಿಕ್ಕಿದ್ವು. ದಾರ್ಯಾಗ ದುಂಬಿ ಹೂವು ಅದನ್ನೆಲ್ಲ ಹರ್ಕೊಂತ ಬಂದು ನೋಡಿರಿ ಈ ಥರ ಐತ್ರಿ ಹೊಳ್ದಂಡಿ. ನೋಡಿರಿ ಜಗ್ಗು ಜನ ಬಂದಿದ್ರು. ಇದು ಹಬ್ಬ ಜಗ್ಗು ಜನ.
ನಾವು ಇಷ್ಟು ಜನ ಬರ್ತಾರ ಅಂತ ಅನ್ಕಂದೇ ಇದ್ದಿದ್ದಿಲ್ಲ. ನೋಡ್ರಿ ನನ್ನ ಹಿಂದೆ ನೋಡ್ರಿ ಅಲ್ಲಿ ಹೊಳ್ಯಾಗ ಯಾವ ನಮ್ನಿ ಜನ ಅದಾರ. ಕಾಯಿ ಒಡೆದು ಎಲ್ಲ ರೆಡಿ ಆಯ್ತು. ನಮ್ಮ ಮಕ್ಕಳನ್ನ ಅಲ್ಲೇ ತೋಟದಾಗ ಬಿಟ್ಟು ಬಂದಿದ್ದೆ. ಅಲ್ಲಿ ಮುಳ್ಳು ಭಾಳ ಅದಾವ ಹೊಳ್ದಂಡಿಗೆ ಹೋಗ್ಬೇಕಾರೆ ಅಂತಂದು ಹೇಳಿ ಸುಮ್ಮನೆ ಬಂದೆ ಅಂದ್ರೆ ಕಾಡ್ತಾರ ಅಂತ ಅಲ್ಲೇ ಬಿಟ್ಟು ಬಂದೆ. ಅವ್ರ ಅಜ್ಜರ ಜೊತೆ ಕುತ್ಕೊಂಡಿದ್ರೆ ನೋಡ್ರಿ ಮತ್ತೆ ಬಂದ್ವಿ ತೋಟಕ್ಕೆ. ಒಂದು ಇಷ್ಟೆಲ್ಲ ಮಾಡ್ಕೊಂಡು ಇಟ್ಕೊಂಬಂದ್ವಿ. ಇದೇ ತೋಟ ಅಲ್ಲೇ ನಮ್ಮೂರ ಪಕ್ಕಕ್ಕೆ ಚೆನ್ನಾಗಿತ್ತು. ನೋಡ್ರಿ ಇಬ್ಬರು ಕುತ್ಕೊಂಡು ಒಂದು ರೀಲ್ಸ್ ಮಾಡೋಣ ಅನ್ನಕತ್ತಿದ್ರೆ ನಮ್ಮ ಗುಂಡನ ನೋಡ್ರಿ ಇಲ್ಲಿ ಗುಂಡನ ಹೆಂಗೆ ಮಾಡ್ತಾನ. ಹೀರೋ ರೀ. ಒಬ್ರಿದ್ದ ಮಕ್ಕಳಿಗೇನ ದೀಪ ಹಚ್ಚಿ ಬರ್ಬೇಕಂತ ಹನುಮಪ್ಪಗೆ ಹೋಗಿದ್ವಿ ರೀ. ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.